ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜೋರಾಗಿ ಕಂಡು ಬರ್ತಾ ಇದೆ. ಸಿದ್ದು ಬಣ ಸೀಕ್ರೆಟ್ ಸ್ಟ್ರಾಟಜಿಯನ್ನ ಅನುಸರಿಸಲಿಕ್ಕೆ ಮುಂದಾಗಿದ್ದು, ಖರ್ಗೆ ಮಾತಿನಿಂದ ಸಿದ್ದರಾಮಯ್ಯ ಟೀಮ್ಗೆ ಮತ್ತಷ್ಟು ಬೂಸ್ಟರ್ ಸಿಕ್ಕಂತಾಗಿದೆ. ಇನ್ನು ಸಿದ್ದುಗೆ ಸಾಥ್ ಕೊಡೋದಕ್ಕೆ ಅಖಾಡಕ್ಕಿಳಿದ್ರ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜೋರಾಗ್ತಾ ಇದೆ. ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನಿಂದ ಸಿದ್ದರಾಮಯ್ಯ ಟೀಮ್ಗೆ ಮತ್ತಷ್ಟು ಬೂಸ್ಟರ್ ಸಿಕ್ಕಂತಾಗಿದೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಡೋದಕ್ಕೆ ಅಖಾಡಕ್ಕಿಳಿದ್ರ ಬಿಕೆ ಹರಿಪ್ರಸಾದ್. ಫ್ರೀಡಂ ಟಿವಿಯಲ್ಲಿ ಸಿದ್ದು ಹರಿಪ್ರಸಾದ್ ಭೇಟಿಯ ಇನ್ಸೈಡ್ ಸ್ಟೋರಿ. ಸೋನಿಯಾ ರಾಹುಲ್ ಗಾಂಧಿಗೆ ಅತ್ಯಾಪ್ತರಾಗಿರೋ ಬಿಕೆ ಹರಿಪ್ರಸಾದ್ ಸಿಎಂಗೆ ದೆಹಲಿ ಮಟ್ಟದ ಗುಪ್ತ ಮಾಹಿತಿಯನ್ನ ನೀಡಿದ್ರ ಹರಿಪ್ರಸಾದ್. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ತೆರೆಮರೆಯಲ್ಲಿ ರಹಸ್ಯ ಕಾರ್ಯತಂತ್ರವನ್ನ ಹೆಣಿತಾ ಇರುವಂತಹ ಒಂದಷ್ಟು ಚಟುವಟಿಕೆಗಳನ್ನ ನಾವು ಕಾಣಬಹುದು. ಸೊ ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಕೂಡ ಇಡಲಾಗಿದ್ದು, ಸಂಪುಟ ಸರ್ಜರಿಗೆ ಮುಹೂರ್ತ ಇಡುವಂತೆಯೂ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಚರ್ಚೆಯನ್ನ ಮಾಡಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ತೆರೆಮರೆಯಲ್ಲಿ ರಹಸ್ಯ ಕಾರ್ಯತಂತ್ರ ನಡೀತಾ ಇದ್ರೆ ಮತ್ತಷ್ಟು ಗಟ್ಟಿಯಾಗಲು ಸಿದ್ದು ಬಣ ಹೊಸ ಪ್ಲಾನ್ ಸಿದ್ಧ ಮಾಡ್ಕೋತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಡುವಂತದ್ದಿರಬಹುದು ಅಥವಾ ಸಂಪುಟ ಸರ್ಜರಿಗೆ ಮುಹೂರ್ತ ಇಡುವಂತೆಯೂ ಮನವಿಯನ್ನ ಮಾಡಿಕೊಳ್ಳಲಿದ್ದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನ ಮಾಡಿರುವಂಥದ್ದು. ಹೇಳಿ ಕೇಳಿ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು, ಅದರಲ್ಲೂ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರು ಬಿಕೆ ಹರಿಪ್ರಸಾದ್. ಯಾಕೆಂದ್ರೆ ದಶಕಗಳ ಕಾಲ ಅವರು ರಾಷ್ಟ್ರ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು. ಈಗಲೂ ಕೂಡ ಅದೇ ತಮ್ಮ ವರ್ಚಸ್ಸನ್ನ, ಅದೇ ಬಾಂಧವ್ಯವನ್ನ ಹೈಕಮಾಂಡ್ ನಾಯಕರೊಟ್ಟಿಗೆ ಇಟ್ಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್. ಹಾಗಾಗಿ ಅಲ್ಲಿನ ಬೆಳವಣಿಗೆಗಳೇನೇ ಇದ್ರು ಕೂಡ, ಹೈಕಮಾಂಡ್ ನಾಯಕರ ನಿರ್ಧಾರಗಳೇನೇ ಇದ್ರು ಕೂಡ ಅದೆಲ್ಲವನ್ನೂ ಕೂಡ ಬಿಕೆ ಹರಿಪ್ರಸಾದ್ ಈ ಸಂದರ್ಭದಲ್ಲಿ ಮಾಹಿತಿಗಳು ಸಿಗ್ತಾನೆ ಇರುತ್ತೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿ ಸಿಗ್ತಿದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದ್ ಕಡೆ ನಾಯಕತ್ವ ಸಂಘರ್ಷದ ಫೈಟ್ ಜೋರಾಗಿರುವಂತಹ ಸಂದರ್ಭದಲ್ಲೇ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಒಂದ್ ಕಡೆ ಸಿಎಂ ಗದ್ದುಗೆಯ ಬದಲಾವಣೆ ವಿಚಾರದಲ್ಲಿ ಸದ್ಯಕ್ಕಿಲ್ಲ ಅನ್ನುವಂಥ ಒಂದು ಹೇಳಿಕೆ, ಸಿದ್ದರಾಮಯ್ಯ ಬಣಕ್ಕೆ ಒಂದು ರೀತಿ ಬೂಸ್ಟರ್ ಸಿಕ್ಕಂತಾಗಿದೆ. ಇದೆಲ್ಲದರ ನಡುವೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಇಬ್ಬರ ನಡುವಿನ ಮಾತುಕತೆಯ ಆ ಒಂದಷ್ಟು ವಿಚಾರಗಳು ಏನಿರಬಹುದು, ಏನ್ ಸ್ಟ್ರಾಟಜಿ ಇರಬಹುದು ಅಂತ. ವಸಂತ್, ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಗೆ ಮತ್ತು ಸಾಕಷ್ಟು ಮೀಟಿಂಗ್ಗಳಿಗೆ ಮತ್ತು ಡಿನ್ನರ್ ಮೀಟಿಂಗ್ ಆಗಿರ್ಬೋದು ಮತ್ತು ಈ ರೀತಿಯಾದಂಥ ಮೀಟಿಂಗ್ಗಳಿಗೆ ಒಂದು ರೀತಿಯಾದಂಥ ವೇದಿಕೆ ಮತ್ತು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಯಾಕೆಂದರೆ ಸಾಕಷ್ಟು ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರೋಂಥ ಒಂದು ಸಚಿವ ಸಂಪುಟ ಪುನರ್ರಚನೆ, ಇನ್ನೊಂದು ನಾಯಕತ್ವ ಬದಲಾವಣೆ. ಇವೆರಡೂ ವಿಚಾರದ ಬಗ್ಗೆ ಈಗಾಗಲೇ ದೆಹಲಿ ನಾಯಕರನ್ನ ಭೇಟಿಯಾಗೋ ಕಸರತ್ತನ್ನು ಮಾಡಿರುವಂಥದ್ದು ಈಗಾಗಲೇ DCM ಆಗಿರುವಂಥ DK ಆಗಿರ್ಬೋದು, ಮತ್ತು ಅದೇ ರೀತಿ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ನಡೆಸಿರೋ. ಆದರೆ ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ಆಗಿರ್ಬೋದು ಮತ್ತು ಅದೇ ರೀತಿ ಸಚಿವ ಸಂಪುಟ ಪುನರ್ಚನೆ ಬಗ್ಗೆ ಇನ್ನೂ ಚರ್ಚೆ ಆಗ್ತಿಲ್ಲ. ಒಂದು ವೇಳೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಿದ್ದೇ ಆದಲ್ಲಿ ಅದನ್ನು ನಾವು ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತೀವಿ, ಅಂತ ಸಮಯ ಇನ್ನೂ ಬಂದಿಲ್ಲ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ದೆಹಲಿಯಲ್ಲಿ 2 ದಿನಗಳ ಕಾಲ ಇದ್ದಂಥ ಬಿಕೆ ಹರಿಪ್ರಸಾದ್ ಅವರು ಕೂಡ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಅದೇ ರೀತಿ ದೆಹಲಿಯಲ್ಲಿ ಇಲ್ಲಿಂದ ಹೋಗಿದ್ದಂತಹ ಕೆಲ ಶಾಸಕರ ಜೊತೆಯೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಪ್ರಮುಖವಾಗಿ ಮಹಾದೇವಪ್ಪ ಆಗಿರ್ಬೋದು, ಸಲೀಂ ಅಹಮದ್ ಏನಿದ್ದಾರೆ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲೂ ಕೂಡ ರಾಜಕೀಯ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ನಡೆಸಿದ್ರು. ಅದೇ ಬೆನ್ನಲ್ಲೇ ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಹೆಚ್ಚು ಕಾಲ ರಾಜ್ಯ ಬೆಳವಣಿಗೆ ಮತ್ತು ದೆಹಲಿಯಲ್ಲಿ ಯಾವ ರೀತಿ ದೆಹಲಿ ಮಟ್ಟದಲ್ಲಿ ಯಾವ ರೀತಿ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಮತ್ತು ಇಲ್ಲಿಂದ ಬಂದಂಥ ನಾಯಕರು ಯಾರನ್ನೆಲ್ಲ ಭೇಟಿಯಾಗಿದ್ದಾರೆ, ಏನೆಲ್ಲ ಒತ್ತಡ ಅಂದರೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ ಅಂತ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂಥದ್ದು ಮತ್ತು ವೇಣುಗೋಪಾಲ್ ಬಗ್ಗೆ ಜೊತೆ ಏನೆಲ್ಲ ಚರ್ಚೆಗಳು ಆದವು ಅಂತ ಕೂಡ ಸಂಪೂರ್ಣವಾಗಿ ಸಿದ್ದರಾಮಯ್ಯರಿಗೆ ವರದಿ ನೀಡಿರುವಂಥದ್ದು. ಇದು ಎಲ್ಲೋ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ವೇಳೆ ಸಿದ್ದರಾಮಯ್ಯರನ್ನ ಬದಲಾವಣೆ ಆಗಿದ್ದೇ ಆದಲ್ಲಿ ಅವರಿಗೆ ದಲಿತರಿಗೆ ಅವಕಾಶ ಕೊಡಬೇಕು ಅಂತ ಕೂಡ ಒತ್ತಡಗಳು ಕೇಳಿಬರ್ತವೆ. ಇದೇ ಸಂದರ್ಭದಲ್ಲಿ ಭೇಟಿಯಾಗಿ ದೆಹಲಿಯಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನಾಗಿರ್ಬೋದು ಮತ್ತು DK ಅವರು ಕರೆಸುವ ಪ್ರಯತ್ನಗಳು ನಡೀತಿದ್ದಾವೆ ಎಂಬ ಬಗ್ಗೆಯೂ ಕೂಡ ಒಂದು ರೀತಿಯಾದಂಥ ವರದಿಯನ್ನು ಸಿದ್ದರಾಮಯ್ಯರಿಗೆ ನೀಡಿರುವಂಥದ್ದು. ಮತ್ತು ಅದೇ ರೀತಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿರೋ ಸಾಧ್ಯತೆ ಇರುವಂಥದ್ದು. ವಸಂತ್, ಹಾಗೆ ಸಂಪರ್ಕದಲ್ಲಿರಿ, ಲೈನಲ್ಲಿರಿ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸೈಲೆಂಟ್ ಆಗಿದ್ದಂಥ ಬಿಕೆ ಹರಿಪ್ರಸಾದ್ ದಿಢೀರ್ ಅಂತ ಆಕ್ಟಿವ್ ಆಗಿದ್ದಾರೆ. ಕುತೂಹಲ ಕೆಡೆ ಮಾಡಿ ಕೊಡ್ತಾ ಇದೆ ಬಿಕೆ ಹರಿಪ್ರಸಾದ್ ಅವರ ನಡೆ. ಸಂಪುಟ ಪುನರ್ರಚನೆ, ಅಧಿಕಾರ ಹಂಚಿಕೆ ಹೊತ್ತಲೇ ಅಗ್ರೆಸಿವ್ ಆಗ್ತಾ ಇರುವಂತದ್ದು ಬಿಕೆ ಹರಿಪ್ರಸಾದ್ ಅವರು. ಸಂಪುಟ ಪುನರ್ರಚನೆ, ಅಧಿಕಾರ ಹಂಚಿಕೆ ಹೊತ್ತಲೇ ಬಿಕೆ ಹರಿಪ್ರಸಾದ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಸೈಲೆಂಟ್ ಆಗಿ ಇದ್ದಂಥ ಅವರು ದಿಢೀರ್ ಅಂತ ಆಕ್ಟಿವ್ ಆಗಿದ್ದು, ನಿನ್ನೆ ಸಚಿವರಾದ ಜಿ ಪರಮೇಶ್ವರ್
ಮತ್ತು ಜಮೀರ್ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಸಭೆಯಲ್ಲಿ ಪರಸ್ಪರ ಅಭಿಪ್ರಾಯವನ್ನ ಲೀಡರ್ಸ್ ಹಂಚಿಕೊಂಡಿದ್ದಾರೆ. ತೀವ್ರ ಕುತೂಹಲ ಕೇಳಿಸಿದೆ ತ್ರಿಮೂರ್ತಿಗಳ ಸಮಾಲೋಚನೆ. ಏನಿರಬಹುದು ತ್ರಿಮೂರ್ತಿಗಳ ನಡುವಿನ ಈ ಸಮಾಲೋಚನೆ? ಪ್ರಸ್ತುತ ಸಿಎಂ ಗದ್ದುಗೆಯ ವಿಚಾರ, ಅದರಲ್ಲೂ ಈಗ ಖರ್ಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಚರ್ಚೆಗೆ ಆಸ್ಪದವನ್ನ ನೀಡಿರುವಂತಹ ಸಂದರ್ಭದಲ್ಲೇ BK ಹರಿಪ್ರಸಾದ್, ಡಾಕ್ಟರ್ G ಪರಮೇಶ್ವರ್ ಮತ್ತು ಜಮೀರ್ ಈ ತ್ರಿಮೂರ್ತಿಗಳ ಚರ್ಚೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ BK ಹರಿಪ್ರಸಾದ್ ಅವರಂತೂ ಫುಲ್ ಆಕ್ಟಿವ್ ಆದಂತಿದೆ. ಇನ್ನು ನಿನ್ನೆಯ ಸಭೆಯಲ್ಲಿ ಏನೆಲ್ಲ ಚರ್ಚಿಸಿದ್ರು BK ಹರಿಪ್ರಸಾದ್, ಪರಮೇಶ್ವರ್ ಮತ್ತು ಜಮೀರ್ ಅಹಮದ್ ಖಾನ್? ಸಂಪುಟ ಪುನರಚನೆ ಆದ್ರೆ ನನಗೊಂದು ಸ್ಥಾನ ಬೇಕು, ಹರಿಪ್ರಸಾದ್ ಅವರ ಬೇಡಿಕೆ. ಅಧಿಕಾರ ಹಂಚಿಕೆ ಅನಿವಾರ್ಯವಾದ್ರೆ ನಮ್ಮ ಬೇಡಿಕೆ ಮುಂದಿಡೋಣ, ಸಿಎಂ ಬೆನ್ನಿಗೆ ನಿಂತು ವರಿಷ್ಠರಿಗೆ ಮನವರಿಕೆ ಮಾಡೋಣ ಅನ್ನುವಂಥದ್ದು ಚರ್ಚೆಯಾಗಿದೆ. ಅಂತ ಖರ್ಗೆ ಅವರು ಹೇಳಿದ್ದ ಮಾತು ಸಮಾಧಾನ ತಂದಿದೆ, ಆದರೆ ಮುಂದಿನ ದಿನದಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಚರ್ಚೆ ಕೂಡ ಆಗಿದೆ. ದೆಹಲಿ ನಾಯಕರು ಕರೆದ್ರೆ ನಾವು ಒಗ್ಗಟ್ಟಾಗಿ ನಿಲ್ಲೋಣ, ದೆಹಲಿ ನಾಯಕರು ಬನ್ನಿ ಅಂತ ಕರೆದ್ರೆ ನಾವು ಒಗ್ಗಟ್ಟಾಗಿ ನಿಲ್ಲೋಣ, ಈ ವಿಚಾರದಲ್ಲಿ ಮತ್ತೆ ಸಭೆ ಸೇರಿ ಸ್ಪಷ್ಟ ನಿರ್ಧಾರವನ್ನು ಮಾಡೋಣ ಅನ್ನುವಂಥದ್ದು ಚರ್ಚೆಯಾಗಿದೆ. ಒಂದು ವೇಳೆ ಸಿಎಂ ಬದಲಾವಣೆ ಅಂತ ಬಂದ್ರೆ ದಲಿತರಿಗೆ ಕೇಳೋಣ, ದಲಿತರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡೋಣ ಅಂತ ಚರ್ಚೆ ಕೂಡ ಆಗಿದೆ ಈ ತ್ರಿಮೂರ್ತಿಗಳ ನಡುವೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಗಳು. ಜಮೀರ್ ಅಹಮದ್ ಖಾನ್, BK ಹರಿಪ್ರಸಾದ್ ಮತ್ತು ಡಾಕ್ಟರ್ G ಪರಮೇಶ್ವರ್ ಈ ಮೂವರು ಕೂಡ ಈ ತ್ರಿಮೂರ್ತಿಗಳ ನಡುವಿನ ಚರ್ಚೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸಭೆಯಲ್ಲಿ ಪರಸ್ಪರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಲೀಡರ್ಸ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಮಾರುತಿ. ಇಷ್ಟು ದಿನ ಬಹಳ ಸೈಲೆಂಟ್ ಆಗಿ ಇದ್ರು BK ಹರಿಪ್ರಸಾದ್ ಅವರು, ಈಗ ದಿಢೀರ್ ಅಂತ ಫುಲ್ ಆಕ್ಟಿವ್ ಆಗಿಬಿಟ್ಟಿದಾರಲ್ಲ ಅಂತ ಈ ಮೂವರು ತ್ರಿಮೂರ್ತಿಗಳು, ಒಂದ್ ಕಡೆ BK ಹರಿಪ್ರಸಾದ್, ಜಮೀರ್ ಅಹಮದ್ ಖಾನ್ ಮತ್ತು ಡಾಕ್ಟರ್ G ಪರಮೇಶ್ವರ್, ಈ ಮೂವರು ಸಭೆ ಸೇರಿ ಚರ್ಚೆನ ಮಾಡಿದ್ದಂತಹ ಅಂಶಗಳಾದ್ರೂ ಏನೇನು ಅಂತ ಪ್ರಸ್ತುತ ಬೆಳವಣಿಗೆಯ ನಡುವೆ? ವಸಂತ್, BK ಹರಿಪ್ರಸಾದ್ ಅವರು ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕ ಇರುವಂಥದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಜೊತೆ 1-to-1 ಮಾತನಾಡುವಂತಹ ರಾಜ್ಯ ನಾಯಕರಲ್ಲಿ ಅವರು ಕೂಡ ಒಬ್ಬರು. ಅದರಿಂದಾಗಿ ಸೋನಿಯಾ ಗಾಂಧಿ ಅವರ ಜೊತೆ ಕೂಡ ಅಷ್ಟೇ ಅಟ್ಯಾಚ್ಮೆಂಟ್ ಅನ್ನು ಹೊಂದಿರುವಂಥದ್ದು ಮತ್ತು ಅವರ ಜೊತೆ ಕೂಡ ಇರುವಂಥದ್ದು. ಅದಕ್ಕಾಗಿಯೇ ಈ ಏನು ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಮತ್ತು ಅದೇ ರೀತಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತದೆ. ಅದ್ರ ಬೆನ್ನಲ್ಲೇ ಕೂಡ BK ಹರಿಪ್ರಸಾದ್ ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ CM ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ ನಂತರ ಪರಮೇಶ್ವರ ಮನೆಗೆ ಕೂಡ ಭೇಟಿ ನೀಡಿರುವಂಥದ್ದು. ಪರಮೇಶ್ವರ ಮನೆಯಲ್ಲಿ ಜಮೀರ್ ಅಹಮದ್ ಕೂಡ ಉಪಸ್ಥಿತಿ ಇದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಅವರ ನಡುವೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ದೆಹಲಿಯಲ್ಲಿ ಏನಾಗ್ತಿದೆ, ಹೈಕಮಾಂಡ್ ನಾಯಕರು ಯಾವೆಲ್ಲ ವಿಚಾರ ಬಗ್ಗೆ ಗಮನ ಹರಿಸ್ತಿದ್ದಾರೆ ಎಂಬ ಬಗ್ಗೆ ಕೂಡ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು. ಅದೇ ರೀತಿಯಾದಂತೆ ಮುಂದಿನ ದಿನಗಳ ಅಂದರೆ ಮೇ 4ನೇ ತಾರೀಕು ಚುನಾವಣಾ ಫಲಿತಾಂಶ ಬೈ ಎಲೆಕ್ಷನ್ ಆಗಿರ್ಬೋದು ಮತ್ತು ಅದೇ ರೀತಿ ಪಂಚರಾಜ್ಯ ಚುನಾವಣೆ ಬಂದ ನಂತರ CM ಸಿದ್ದರಾಮಯ್ಯರಿಗೂ ಕೂಡ ಆಹ್ವಾನ ನೀಡುವ ಸಾಧ್ಯತೆ ಇರುವಂಥದ್ದು. ಅದೇ ರೀತಿಯಾದಂತೆ ಇನ್ನು DK ಅವರಿಗೂ ಕೂಡ ಕರೆಸಿ ನಾಯಕತ್ವ ಬದಲಾವಣೆ ಆಗಿರ್ಬೋದು, ಅದೇ ರೀತಿಯಾದ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಎಂಬ ಬಗ್ಗೆ ಕೂಡ ಏನು ನಿನ್ನೆ ಮೀಟಿಂಗ್ನಲ್ಲಿ ಚರ್ಚೆ ಆಗಿರೋದು. ಪ್ರಮುಖವಾಗಿ BK ಹರಿಪ್ರಸಾದ್ ಕೂಡ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿರೋದು. ಅಂದರೆ ಪ್ರಮುಖವಾಗಿ ನೋಡೋದಾದ್ರೆ BK ಹರಿಪ್ರಸಾದ್ ಕೂಡ ಮೊದಲ ಬಾರಿಗೆ ಏನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಪರಿಷತ್ನ ವಿಪಕ್ಷ ನಾಯಕರಾಗಿದ್ದರು. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಆದರೆ ಈ ಬಾರಿ ಆದರೂ ಕೂಡ ನನಗೆ ಸಚಿವ ಸ್ಥಾನ ಕೊಡಬೇಕು, ಅದರ ಬಗ್ಗೆ ನಿಟ್ಟಿನಲ್ಲಿ ನಾನು ಕೂಡ ಮಾತನಾಡ್ತೀನಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇನ್ನೊಂದು ಕಡೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಬಂದಿದ್ದೆ, ಚರ್ಚೆ ಬಂದಿದ್ದೆ ಆದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸಿದ್ದರಾಮಯ್ಯರ ಜೊತೆ ನಿಲ್ಲಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅದರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಳ್ಬೇಕು ಅಂತ ಕೂಡ ಹೇಳ್ತಾ ಇರೋದು. ಯಾಕೆಂದರೆ ಸಿದ್ದರಾಮಯ್ಯರು ರಾಜ್ಯ ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿರುವಂಥದ್ದು ಮತ್ತು ಹೈಯಿಂದ ನಾಯಕರಾಗಿರುವಂಥದ್ದು. ಒಂದು ವೇಳೆ ಅವರ CM ಸ್ಥಾನದಿಂದ ಕೆಳಗಿಳಿಸಿದ್ರೆ ಏನೆಲ್ಲ ಪರಿಣಾಮ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಎಂಬ ಬಗ್ಗೆ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಳ್ಬೇಕು ಅಂತ ಕೂಡ ಚರ್ಚೆ ಮಾಡಿರೋದು. ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಗೂ ಕೂಡ ಹೈಕಮಾಂಡ್ ಜೊತೆ ಒತ್ತಾಯ ಮಾಡಬೇಕು. ಅದೇ ರೀತಿ ಪ್ರಮುಖವಾಗಿ ಏನು ಒಂದು ವೇಳೆ CM ಬದಲಾವಣೆಗೆ ಹೈಕಮಾಂಡ್ ಅಷ್ಟು ಅಂದಿದ್ದೇ ಆದಲ್ಲಿ ದಲಿತರಿಗೆ CM ಅವಕಾಶವನ್ನು ಕೊಡಬೇಕು ಅಂತ ಒತ್ತಾಯ ಮಾಡಬೇಕು ಅಂತ ಕೂಡ ಚರ್ಚೆ ಮಾಡಿರೋದು. ಯಾಕೆಂದರೆ ಈಗಾಗಲೇ ದಲಿತ CM ಹೆಸರಲ್ಲಿ ಪರಮೇಶ್ವರ್ ಹೆಸರು ಕೂಡ ಕೇಳಿಬರ್ತಾ ಇರುವಂಥದ್ದು. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿಬರ್ತಿದೆ. ಅದರಿಂದಾಗಿ ಒಂದು ವೇಳೆ CM ಬದಲಾವಣೆ ಅನಿವಾರ್ಯ ಅಂತ ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಿದ್ದೆ ಆದಲ್ಲಿ ಆ ಸಚಿವ ಏನು ಅದನ್ನ ದಲಿತರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಿರುವಂಥದ್ದು. ಒಟ್ಟಿನಲ್ಲಿ ಏನು 1.5 ಗಂಟೆಗಳ ಕಾಲ ಏನು ಮೀಟಿಂಗ್ ನಡೆದು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಒಂದು ಕಡೆ ಖರ್ಗೆ ಅವರು ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಬೆನ್ನಲ್ಲೇ ಇವತ್ತು ನಿನ್ನೆ ಮೀಟಿಂಗ್ ಅನ್ನು ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ಒಂದು ರೀತಿಯಾದಂತಹ ಏನು ಬೂಸ್ಟ್ ಅನ್ನ ಸಿಗ್ತಾ ಇರೋಂಥದ್ದು. ಇನ್ನೊಂದು ಕಡೆ DK ಅವ್ರ ಟೀಮ್ಗೆ ಏನಿದೆ ಅವ್ರಿಗೂ ಕೂಡ ಸಂಕಷ್ಟದಲ್ಲಿರೋಂಥ ಅಂದರೆ ಖರ್ಗೆ ಅವರೇ ಈ ಮಾತನ್ನು ಹೇಳಿಕೆ ನೀಡಿದ ನಂತರ ನಾವೇನು ಮಾಡಬೇಕೆಂಬ ಬಗ್ಗೆ ಕೂಡ ಅವರು ಕೂಡ ಆಲೋಚನೆಗಳು ಮತ್ತು ಸ್ಟ್ರಾಟಜಿಗಳನ್ನು ರೂಪಿಸ್ತಾ ಇರೋದು. ಇದರಿಂದಾಗಿ BK ಹರಿಪ್ರಸಾದ್ ಅವರು ಏನು ಸಿದ್ದರಾಮಯ್ಯನ ಭೇಟಿ ಆಗಿರ್ಬೋದು ಮತ್ತು ಪರಮೇಶ್ವರ್ ಮತ್ತು ಜಮೀರ್ ಅಹಮದ್ ಖಾನ್ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ತಿರುವು ಪಡ್ಕೊಳ್ತದೆ ಎಂಬುದು ಕೂಡ ಕಾದು ನೋಡಬೇಕು. ವಸಂತ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.